ಸರ್ ನಮಸ್ಕಾರ, ಗುಡ್ ಈವ್ನಿಂಗ್. ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ಕೇಳ್ತಿದ್ದೆ ವಿದ್ಯಾ, ನಮಸ್ಕಾರ ಸರ್. ನನ್ನ ಪ್ರಶ್ನೆ, ಜೆಡಿಎಸ್ ಕ್ಯಾಂಡಿಡೇಟ್ ಸೋತ್ರೆ ಅವರಿಗೆ ಸೋಲಲ್ಲ, ಬಟ್ ಕಾಂಗ್ರೆಸ್ ಅಭ್ಯರ್ಥಿ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸ್ಕೊಂಡ್ರೆ ಅದು ಜೆಡಿಎಸ್ಗೆ ಸೋಲು ಅಂತ ನಾನು ಹೇಳ್ಬೋದಾ ಈ ಸಂದರ್ಭದಲ್ಲಿ? ಅಬ್ಸಲ್ಯೂಟ್ಲಿ. ಯಾಕೆಂದ್ರೆ ಈಗ ಯಾವುದೇ ನಂಬರ್ ಇಲ್ಲದೆ ಹೋದರೂ ಕೂಡ JDSಗೆ ತನ್ನದೇ ಆದ ಶಾಸಕರ ಸಂಖ್ಯೆ ಇರಲಿಲ್ಲ ಒಬ್ಬ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ. ಆದರೂ ಕೂಡ ಅಭ್ಯರ್ಥಿಯನ್ನು ನಿಲ್ಲಿಸಿದ ಏನಕ್ಕೆ, ನಮ್ಮ ಓಟುಗಳು ನಮ್ಮ ಹತ್ರ ಇರಲಿ, ಬೇರೆಯವ್ರಿಗೆ ಹಾಕೋದು ಬೇಡ ಅಂತೇಳಿ. ನಾವು ಸೋತರೂ ಪರವಾಗಿಲ್ಲ, ಬೇರೆಯವ್ರಿಗೆ ಗೆಲ್ಲಬಾರ್ದು, ಅದೇ ಲೆಕ್ಕಾಚಾರ ಆಗಿತ್ತು. ಅಂಥದ್ರಲ್ಲಿ ಏನಾಗಿದೆ, ಈಗ BJPಯ ನಿರ್ಧಾರ ಏನಾಗಿತ್ತು ಅಂದರೆ 28ರ ಬದಲಾಗಿ ಕೆಲವು ಅಭ್ಯರ್ಥಿಗಳಿಗೆ 30 ಓಟುಗಳನ್ನ ಹಾಕಿಸಿ JDSಗೆ ಇವರೇ ಕಡಿಮೆ ಓಟ್ ಹಾಕಿಸಿದ್ದಾರೆ, BJP ಅವರನ್ನೇ, NDA ಮಿತ್ರರನ್ನೇ. ಹಾಗಿರುವಾಗ ಮತ್ತು ಅಲ್ಲಿ JDSಲ್ಲೂ ಕೂಡ ಕೆಲವು ಭಿನ್ನಾಭಿಪ್ರಾಯಗಳಿದ್ದಾವೆ. GT ದೇವೇಗೌಡ ಥರದವರು ಡೈರೆಕ್ಟಾಗಿ ಅದನ್ನು ವ್ಯಕ್ತ ಕೂಡ ಮಾಡಿದ್ದಾರೆ. ಜೊತೆಗೇ ಇದ್ರ ಎದುರುಗಡೆ ಕಾಂಗ್ರೆಸ್ಸಿನ ಒಂದು 135 ಮತಗಳಲ್ಲಿ ಎರಡನೇ ಆದ್ಯತೆ ಮತಗಳು ಕೂಡ ವಿನಯ್ ಕಾರ್ತಿಕ್ಗೆ ಸಿಕ್ಕು. ಈ ಆಚೆ ಮತಗಳು, ಕ್ರಾಸ್ ವೋಟಿಂಗ್ ಮತಗಳು ಸಿಕ್ಬಿಟ್ರೆ ಹೆಚ್ಚು ಕಡಿಮೆ ವಿನಯ್ ಕಾರ್ತಿಕ್ ಗೆಲ್ಲುವ ಎಲ್ಲ ಲಕ್ಷಣಗಳು ಇದ್ದಾವೆ. ಹೀಗಾಗಿ ಆ ನಿಟ್ಟಿನಲ್ಲಿ JDS ತನ್ನ ರಾಜಕೀಯ ತಂತ್ರಗಾರಿಕೆಯಲ್ಲಿ ಸೋತಿದೆ, ತನ್ನ ಶಾಸಕರನ್ನು ಹಿಡಿದಿಟ್ಟುಕೊಳ್ಳಲು ಸೋತಿದೆ. ದೇ ಆರ್ ಫೇಲ್ಡ್ ಇನ್ ದ್ಯಾಟ್ ಅಂತ ನಾನು ಅನ್ಕೋಬೋದು. ಯಾಕಂದರೆ ಇದನ್ನು ಯಾವ ಹಿನ್ನೆಲೆಯಲ್ಲಿ ನಾನು ನೋಡಬೇಕಂದ್ರೆ, ಈ ರಾಮನಗರಕ್ಕೆ ಹೋಗಿ DK ಶಿವಕುಮಾರ್ ಅವರು ಹೇಳಿದ್ರಲ್ಲ, JDS ಕಾರ್ಯಕರ್ತರಿಗೂ ಕೂಡ ನನ್ನ ಬಾಗಿಲು ತೆಗೆದಿದೆ ಅಂಥೇಳಿ, ಅದರ ಪರಿಣಾಮ ಅಂತ ನಾನಿದನ್ನು ನೆನೆಸ್ತೇನೆ. ಯಾಕಂದರೆ ಈ ಚುನಾವಣೆ ಸರ್ಕಾರದ ಸಾಧನೆಯ ಒಂದು ಮೌಲ್ಯಮಾಪನ ಅಲ್ಲ. ಈ ಚುನಾವಣೆ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಮತ್ತು ತಮ್ಮ ತಮ್ಮ ವೈಯಕ್ತಿಕ ವಿಚಾರಗಳಿಗೆ ಹೇಗೆ ಅನುಕೂಲ ಆಗ್ತದೆ ಆ ವಿಚಾರವನ್ನು ನೋಡಿಕೊಂಡು ಮಾತ್ರ ಮತ ಹಾಕುವಂಥದ್ದು. ಈಗ BJP ಅವ್ರಿಗೊಂದು ರಾಷ್ಟ್ರೀಯ ಪಕ್ಷ, ಅದು ಅವ್ರಿಗೊಂದು ನೆರೆಟಿವ್ ಇದೆ, ಅವ್ರಿಗೊಂದು ಕಾಂಗ್ರೆಸ್ ಎದುರಿಸಬೇಕಾದ ಒಂದು ಅನಿವಾರ್ಯತೆ ಕೂಡ ಇದೆ. ಹೀಗಿರುವಾಗ ಅವ್ರ ನಿಲುವು ತಗೊಳ್ಳೋದು ಬೇರೆ. ಆದರೆ ಈ ಒಂದು ಹಳೆ ಮೈಸೂರು ಭಾಗದ ಪಕ್ಷವಾದಂಥ JDSಗೆ ಆ ರೀತಿಯ ದೊಡ್ಡ ಧೈರ್ಯವನ್ನು ಮಾಡೋಕ್ಕಾಗೋದಿಲ್ಲ. ಮತ್ತು ಅಲ್ಲಿನ ಶಾಸಕರಿಗೂ ಕೂಡ ಸರ್ಕಾರದ ಸಹಾಯ ಸರ್ಕಾರ ಬೇಕಾಗ್ತದೆ. ಹೀಗಾಗಿ ಕ್ರಾಸ್ ವೋಟಿಂಗ್ ಆಗಿರೋದಕ್ಕೆ ಯಾವ ಸಂಶಯ ಇರೋದಿಲ್ಲ ನನಗೆ. ಓಕೆ ಸರ್, ಈಗ ಹೊಟ್ಟೆ ತುಂಬೋ ತನಕ ತಿಂದರೆ ಫೈನ್, ಹೊಟ್ಟೆ ಬಿರಿಯ ತನಕ ತಿಂದರೆ ವಾಮಿಟ್ ಆಗುತ್ತೆ. ಬಹುಶಃ BJP ಅದೇ ಕೆಲಸ ಮಾಡ್ತಾ ಅಂತ. ಆ್ಯಂಡ್ ಹಾಗೇನು ಇಲ್ಲಿ ನಾವು ತಿಳ್ಕೊಬೋದು, ಇವರಿಬ್ರು ಮೈತ್ರಿ ಇಷ್ಟೇನಾ, ಸಿಚುವೇಶನಲ್ ಫ್ರೆಂಡ್ಶಿಪ್ಪಾ, BJP ಫ್ರೆಂಡ್ಶಿಪ್ಗೆ ಅಥವಾ ಮೈತ್ರಿಗೆ ದ್ರೋಹ ಮಾಡ್ತು ಅಂತ, ಅಥವಾ ಕಾಂಗ್ರೆಸ್ಗೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತು ಅಂತ? ಈಗ BJPಯನ್ನು JDS ಸೇರಿದ್ದು 2023 ಚುನಾವಣೆ ನಂತರದ ದಿನಗಳಲ್ಲಿ ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡರಾಗಲಿ ಹೇಳಿದ ಮಾತೇನು, ಆಗಿನ ಪಕ್ಷದ ಅಧ್ಯಕ್ಷರಾದಂಥ CM ಇಬ್ರಾಹಿಂ ಅವರ ಗಮನಕ್ಕೆ ತರದೇನೆ ಈ ಒಂದು NDA ಮೈತ್ರಿಯನ್ನು ಮಾಡಿಕೊಳ್ಳೋ ಕಾರಣಗಳು ಏನು ಕೊಟ್ಟಿದ್ರು ಅವರು, ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ಅಂತ, ಪಕ್ಷದ ಅಸ್ತಿತ್ವದ ಪ್ರಶ್ನೆ. ಯಾವ ದೇವೇಗೌಡರು ತಮ್ಮ ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತ ಹೇಳಿದ್ರು, ಯಾವ ಕುಮಾರಸ್ವಾಮಿ ಅವರು ಒಂದು ಪತ್ರಿಕೆಯಲ್ಲಿ ದೊಡ್ಡದಾದ ಒಂದು ಕಾಲಮ್ ಬರೆದಿದ್ರು, ಪೇಶ್ವೆಗಳ ಬಗ್ಗೆ RSS ಬಗ್ಗೆ ಪ್ರಿಯಾಂಕಾ ಖರ್ಗೆಗಿಂತ ಕಟುವಾಗಿ ಟೀಕೆ ಮಾಡಿ ಬರೆದಿದ್ರು ಅಂತ. ಅವರು ಯಾಕೆ ಹೋಗ್ತಾರೆ? ಅದು ರಿಲೇಷನ್ಶಿಪ್ ಅಲ್ಲ, ಅದು ಸಿಚುವೇಶನ್ಶಿಪ್. ನೀವು ಹೇಳಿದ್ರೆ ಸಿಚುವೇಶನಲ್, ಸಿಚುವೇಶನ್ ಕೂಡ ಅದು ಸಿಚುವೇಶನ್ಶಿಪ್ ಅಷ್ಟೇ. ಅದು ಹೀಗಿರುವಾಗ ಅಂಥ ಒಂದು ಏನಂತಾರೆ, ಅವ್ರದ್ದು ಕುಮಾರಸ್ವಾಮಿ ಸರ್ಕಾರ ಮಾಡಿದ್ದು ಕೂಡ ನಾನೊಂದು ಸಾಂದರ್ಭಿಕ ಶಿಶು ಅಂತೇಳಿ ಈಗ ಸಾಂದರ್ಭಿಕವಾಗಿ ಒಂದು ಮೈತ್ರಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ BJPಗೂ ಕೂಡ, BJP ರಾಷ್ಟ್ರೀಯ ನಾಯಕತ್ವಕ್ಕೂ ಕೂಡ 100% JDS ಮೇಲೆ ವಿಶ್ವಾಸ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಅವರು ಕೂಡ JDS ನಾವ್ಯಾಕಿಷ್ಟು ತಲೆ ಮೇಲೆ ಕೂರಿಸ್ಕೊಳ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ರು ಕೂಡ ಆಶ್ಚರ್ಯ ಆಗೋದಿಲ್ಲ. ಸರ್, ಈಗ ಈ ಪರಿಷತ್ನಲ್ಲಿ ಅದೇ ಈಗೇನು ಎಲೆಕ್ಷನ್ ನಡೀತು, ಇದು ವಿನಯ್ ಮತ್ತು ಗೋವಿಂದ ರಾಜು ರೀತಿಯಲ್ಲಿ ಕಾಣಿಸ್ಲೇ ಇಲ್ಲ ನಮ್ಗೆಲ್ಲೂ ಕೂಡ. DK ವರ್ಸಸ್ HDK ಥರನೇ ಕಾಣಿಸ್ತಾ ಇತ್ತು. ಓಕೆ, ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರು ಅಂದ್ಕೊಳ್ಳೋಣ. ಏನು ಸರ್, JDSನ ಭವಿಷ್ಯವನ್ನು ಹೆಂಗೆ ನೋಡ್ಬೋದು ಸರ್ ಮುಂದಿನ ಎಲೆಕ್ಷನ್ ದೃಷ್ಟಿಲಿ? ಆ ಒಂದು ಭವಿಷ್ಯದ ಚಿಂತೆಯಿಂದನೇ ಅವರು BJPಗೆ ಹೋಗಿದ್ದು. ಯಾವ ಒಕ್ಕಲಿಗರು 5% ಒಕ್ಕಲಿಗರು ಅಥವಾ 5% ಹಳೆ ಮೈಸೂರು ಭಾಗದ ಮತಗಳು DK ಶಿವಕುಮಾರ್ ಒಂದೇ ಒಂದು ಮಾತಿಗೆ ಈ ಕಡೆ ಬಂತಲ್ಲ, ಕಾಂಗ್ರೆಸ್ ಮತ ಹಾಕಿದ್ರಲ್ಲ, ಯಾವ ಮಾತು? ಇಲ್ಲಿವರೆಗೂ ಕುಮಾರಸ್ವಾಮಿ ಅವ್ರನ್ನ ನೀವು ಆಶೀರ್ವಾದ ಮಾಡಿದ್ರಿ, ನಾನೂ ಕೂಡ ಜೋಡೆತ್ತುವಾಗಿ ನಿಮ್ಮ ಮುಂದೆ ಬಂದು ಕುಮಾರಸ್ವಾಮಿ ಅವ್ರನ್ನೇ ಮುಖ್ಯಮಂತ್ರಿ ಮಾಡಿದೆ, ಆದರೂ ಕೂಡ ಅದು ಸರ್ಕಾರ ನಡೀಲಿಲ್ಲ, ಒಂದು ಬಾರಿ ನನಗೆ ಅವಕಾಶ ಕೊಡಿ, ನನಗೊಂದು ಪೆನ್ ಪೇಪರ್ ಕೊಡಿ ಅಂದದ್ದಕ್ಕೇ ಬಂದಿರೋದು. ಮತ್ತೆ ಆ ಮಾತನ್ನು ಕಾಂಗ್ರೆಸ್ ಪಕ್ಷ ಈಗ ಉಳಿಸಿಕೊಂಡಿದೆ. ಆ ಭರವಸೆನ ಕಾಂಗ್ರೆಸ್ ಪಕ್ಷ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆ ಮಾತನ್ನು ಉಳಿಸಿಕೊಂಡಿದೆ. ಈ ಮಾತನ್ನು ಉಳಿಸಿಕೊಂಡಾದ ಮೇಲೆ ಆ ಕೃತಜ್ಞತೆ ಆ ಸಮುದಾಯಕ್ಕೂ ಇರ್ತದೆ ಮತ್ತು ಆ ಸಮುದಾಯದ ನಾಯಕರುಗಳು ಇರ್ತದೆ, ಪಕ್ಷಾತೀತವಾಗಿ.
ಹೀಗಾಗಿ ಈ ರೀತಿಯ ಒಂದು ಬೆಳವಣಿಗೆ ವಿನಯ್ ಕಾರ್ತಿಕ್ ಗೆಲ್ಲೋದಕ್ಕೆ ಸಂಪೂರ್ಣ ಸಹಾಯ ಮಾಡ್ತವೆ.